ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸಿಬಿಲ್ ಸ್ಕೋರು ಎಂತೆಂತಕ್ಕೆ ಮ್ಯಾಟ್ರ್ ಆಗುತ್ತೆ, ಫ್ಯೂಚರ್ಗೆ ಮ್ಯಾಟ್ರ್ ಆಗುತ್ತಾ, ಮತ್ತು ಬಿಸ್ನೆಸ್ಗೆ ಮ್ಯಾಟ್ರ್ ಆಗುತ್ತಾ, ನಾನು ಯಾವುದೋ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಮ್ಯಾಟ್ರ್ ಆಗುತ್ತಾ, ಅಥವಾ IT ಜಾಬ್ ಮಾಡ್ತಾಯಿದ್ದೀನಿ, ಗೌರ್ಮೆಂಟ್ ಕೆಲಸ ಮಾಡ್ತಾಯಿದ್ದೀನಿ. ಸೊ ಈ ಥರದಕ್ಕೆಲ್ಲ ಹೆಲ್ಪ್ ಆಗುತ್ತಾ, ಮತ್ತು ಮೇಯ್ನ್ ಯಾರಿಗೆ ಹೆಲ್ಪ್ ಆಗೋದು ಗೈಸ್? ಮೇಯ್ನ್ ಬಂದ್ಬಿಟ್ಟು ಬಿಸ್ನೆಸ್ ಪೀಪಲ್ಸ್ಗೆ ಹೆಲ್ಪ್ ಆಗೋ ಅಂಥದ್ದಿದು ಸಿಬಿಲ್ ಸ್ಕೋರ್ ಅನ್ನೋದು. ಯಾಕೆ ಅಂದರೆ ಅವ್ರಿಗೆ ಲೋನ್ಗಳು ಬೇಗ ಅಪ್ರೂವ್ ಆಗೋಗುತ್ತೆ. ಸೊ ಬಿಸ್ನೆಸ್ ಮಾಡಬೇಕು ಅಂದರೆ ಮೇಯ್ನು ಲೋನ್ಗಳು ಅಪ್ರೂವ್ ಆದರೆ ಒಂದು ಸ್ವಲ್ಪ ಲೋನ್ ಎತ್ಕೊಂಡು ಬಿಸ್ನೆಸ್ನ ಇಂಪ್ರೂವ್ ಮಾಡೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಬಿಸ್ನೆಸ್ಸು ಫಸ್ಟು. ಸೊ ಮಿಕ್ದವ್ರಿಗೆ ಯಾರಿಗೂ ಹೆಲ್ಪ್ ಆಗಲ್ವಾ? 100% ಇಲ್ಲ ಗೈಸ್, 100% ವರ್ಕ್ ಆಗೇ ಆಗುತ್ತೆ. ಆ ಥರ ಯಾವುದೇ ಡೌಟ್ಸು ನೀವು ಇಟ್ಕೋಬೇಡಿ. ಪ್ರತಿಯೊಬ್ರಿಗೂ ಸಿಬಿಲ್ ಸ್ಕೋರ್ ಅನ್ನೋದು ಮ್ಯಾಟ್ರ್ ಆಗೇ ಆಗುತ್ತೆ. ನೀವು 21+ ಯಾವಾಗ ಆಯ್ತಾ ಇರ್ತೀರೋ ಆವಾಗ ಸಿಬಿಲ್ ಸ್ಕೋರ್ ಅನ್ನೋದು ನಿಮ್ಮ ಲೈಫಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ಸಿಬಿಲ್ ಸ್ಕೋರ್ ಯಾವ ರೇಂಜಿಗೆ ಇರುತ್ತೋ ಅದ್ರ ಮೇಲೆ ನಿಮಗೆ ಲೋನ್ ಸಿಗೋದು ಯಾವ ಥರ ಏನು ಎತ್ತ ನಾನು ಫುಲ್ ಇನ್ಫಾರ್ಮೇಷನ್, ಫುಲ್ ಡೀಟೇಲ್ಸು ನಾನು ಫುಲ್ ವೀಡಿಯೋ ನೋಡಿ. ಸೊ ಆಲ್ಮೋಸ್ಟ್ ನಾನು ಫುಲ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಮತ್ತು ಇವಾಗ ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ನಾನು ಬಿಸ್ನೆಸ್ ಮಾಡ್ತಾಯಿಲ್ಲ, ನನಗೇನು ಲೋನ್ ಅವಶ್ಯಕತೆ ಇಲ್ಲ, ನನಗೇಂತಕ್ಕೆ, ನಾನು ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನಾನು ಆರಾಮಾಗಿ ದುಡಿತಾ ಇದ್ದೀನಿ. ಗೈಸ್, ಇವಾಗ ನಿಮ್ಗೇನು ಅಂದರೆ ಇವಾಗ ನೀವು ಕೆಲಸಕ್ಕೆ ಸೇರಿರ್ತೀರ, ಓಕೆ, ನೀವು ಒಂದು 30,000 40,000 50,000 ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಅರ್ನ್ ಮಾಡ್ತಾ ಇರ್ತೀರ, ಓಕೆ ಫೈನ್. ಇವಾಗ ನೀವೊಂದು ಮನೆ ಕಟ್ಟಬೇಕು ಅರ್ಜೆಂಟು. ಸೊ ನಿಮ್ಮ ಏಜ್ ಬಂದ್ಬಿಟ್ಟು 25 28 ಆಗ್ತಿದೆ. ಸೊ ನಿಮಗೆ ಕೆಲ್ಸಕ್ಕೆ ಸೇರ್ಕೊಳ್ಳೋದೇ 21 22 ಕೆಲ್ಸಕ್ಕೆ ಸೇರ್ಕೊಂಡಿರ್ತೀರ, ನಿಮ್ಗೆ ಬೆಸ್ಟ್ ಸ್ಯಾಲ್ರಿನೇ ಸಿಗ್ತಾ ಇರುತ್ತೆ. ಬಟ್ ಮನೆ ತಗೋಬೇಕು, ನೀವು ಸೇವಿಂಗ್ಸ್ ಮಾಡಿರೋಷ್ಟರಲ್ಲಿ ಮನೆ ತಗೊಳಕ್ಕಾಗಲ್ಲ, ಅಂದರೆ ಸೈಟ್ ತಗೊಂಡು ಮನೆ ಕಟ್ಟೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ನಿಮ್ಮದು ಇದೆಲ್ಲ ತೋರಿಸ್ಬಿಟ್ಟು ನಾನು ಇಷ್ಟು ದುಡಿತಾ ಇದ್ದೀನಿ, ಇಷ್ಟು ಇದಾಗಿದೆ, ಸೊ ಇದ್ರ ಮೇಲೆ ನನಗೆ ಇಷ್ಟು ಲೋನ್ ಬೇಕು ಅಂತ ತೋರಿಸಿದಾಗ ಆವಾಗಲೂ ಕೂಡ ಸಿಬಿಲ್ ಸ್ಕೋರ್ ಮ್ಯಾಟ್ರ್ ಆಗುತ್ತೆ. ನಿಮ್ಗೇನಾಗುತ್ತೆ, ಈಗ 21 ಏಜ್ಗೆ ಸಿಬಿಲ್ ಸ್ಕೋರ್ ಅಂದರೆ ಕ್ರೆಡಿಟ್ ಕಾರ್ಡ್ ಎಲ್ಲ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಕ್ರೆಡಿಟ್ ಕಾರ್ಡ್ ಏನೋ 25 ಲಿಮಿಟ್ ಇಟ್ಟಿದ್ದಾರೆ. ಆಲ್ಮೋಸ್ಟ್ 21 22ಗೆ ಸಿಬಿಲ್ ಅಂದರೆ ನಾರ್ಮಲ್ ಆಗಿ ಚಿಕ್ಕ ಪುಟ್ಟಕ್ಕೆ ಲೋನ್ಗಳಿಗೆ ಅಪ್ಲೈ ಮಾಡ್ಕೊಂಡು ಸಿಬಿಲ್ ಸ್ಕೋರ್ನ ಹೈ ಮಾಡ್ಕೊಳ್ತಾ ಬರ್ಬೋದು. ಆಮೇಲೆ ಇನ್ನೂ ಕೆಲವು ಜನಕ್ಕೆ ಡೌಟ್ ಇರುತ್ತೆ, ನಾನು ಯೂಸೇ ಮಾಡಲ್ಲ ಸಿಬಿಲ್ ಸ್ಕೋರ್ನ, ನಾನು ಕ್ರೆಡಿಟ್ ಕಾರ್ಡು ಲೋನ್ ಆ್ಯಪ್ ಏನು ಯೂಸ್ ಮಾಡಲ್ಲ, ಒಂದೇ ಸತಿಗೆ ನನಗೆ ಇವಾಗ ಬೇಕಾಗಿರುತ್ತೆ, ಆವಾಗ 800 ಇರುತ್ತೆ, 750 800 ಗಂಟ ನನ್ನ ಸಿಬಿಲ್ ಸ್ಕೋರ್ ಇರುತ್ತೆ. ಸೊ ನಾವು ಪರ್ಚೇಸ್ ಮಾಡ್ಬೋದಾ, ನಾವು ಲೋನ್ ತಗೋಬೋದಾ, ನಾವು ಹೋಮ್ ಲೋನ್ ತಗೋಬೋದಾ, ಬಿಸ್ನೆಸ್ ಲೋನ್ ತಗೋಬೋದಾ? ಇಲ್ಲ ಗೈಸ್, ನೀವು ಯಾವತ್ತೂ ಆಗಲಿ ನೀವು ಲೋನು ಆ್ಯಕ್ಟಿವ್ ಆಗಿರಬೇಕು. ನಿಮ್ಮ ಕೆಪಾಸಿಟಿ ಎಷ್ಟು, ನೀವು ಎಷ್ಟು ಅಮೌಂಟ್ ಕಟ್ತಾ ಇದ್ದೀರಾ, ಸೊ ನಿಮ್ಮ ಲೋನ್ ಅಮೌಂಟ್ ಇಷ್ಟಿದೆ, ನೀವು ಇಷ್ಟು ಇಂಟ್ರೆಸ್ಟ್ ಕಟ್ತಾ ಇದ್ದೀರಾ, ಅಷ್ಟನ್ನು ಯಾವ ಟೈಮು ಕರೆಕ್ಟಾಗಿ ಕಟ್ತಾ ಇದ್ದೀರಾ, ಕರೆಕ್ಟಾಗಿ ಕಟ್ತಾ ಇಲ್ವಾ? ಸೊ ಇದೆಲ್ಲ ಪ್ರತಿಯೊಂದೂ ಮ್ಯಾಟರ್ ಆಗ್ತಾ ಬರುತ್ತೆ. ಅದಾದಮೇಲೆ ಇದಾಗೋದು. ಸೊ ಹಂಗಾಗಿ ದಯವಿಟ್ಟು ಹೇಳ್ತೀನಿ, ಸಿಬಿಲ್ ಸ್ಕೋರ್ನ ಹಾಳು ಮಾಡ್ಕೊಳಕ್ಕೆ ಹೋಗಲೇಬೇಡಿ. ಸಿಬಿಲ್ ಸ್ಕೋರು ಪ್ರತಿಯೊಬ್ರಿಗೂ ಮ್ಯಾಟ್ರ್ ಆಗುತ್ತೆ. ಬಿಸ್ನೆಸ್ ಮೆನ್ಗೆ ಒಂಥರ ಮ್ಯಾಟ್ರ್ ಆದರೆ ನಾರ್ಮಲ್ ಪೀಪಲ್ಸ್ಗೆ ಒಂಥರ ಮ್ಯಾಟ್ರ್ ಆಗುತ್ತೆ. ಸೊ ಅದಾದಮೇಲೆ ಗೌರ್ಮೆಂಟ್ ಆಫೀಸಲ್ಲಿದ್ದೀನಿ ಎಲ್ಲ ವರ್ಕೌಟ್ ಆಗುತ್ತಾ? ಹೌದು ಗೈಸ್, ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ನಿಮ್ಗೆ ಇಷ್ಟು ಲೋನ್ವರೆಗೂ ಸ್ಯಾಂಕ್ಷನ್ ಆಗೋ ಚಾನ್ಸಸ್ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಇವ್ರದ್ದು ಗೌರ್ಮೆಂಟ್ ಜಾಬು, ಇವ್ರಿಗೆ ಯಾವುದೇ ಕಾರಣಕ್ಕೂ ಇವ್ರದ್ದು ಪ್ರಾಬ್ಲಮ್ ಆಗೋಲ್ಲ ಜಾಬ್ಗೆ. ಇವ್ರು ಸೆಕ್ಯೂರು ಅಮೌಂಟ್ ದುಡಿತಿದ್ದಾರೆ, ಇವ್ರ ಹತ್ರ ಕೊಟ್ಟರೆ ಲೋನ್ ಕೊಟ್ಟರೆ ಸೆಕ್ಯೂರಾಗಿ ಇದು ಮಾಡ್ತಾರೆ ಅಂತೆಲ್ಲ ಒಂದು ಇರುತ್ತೆ. ಬಟ್ ನಿಮಗೂ ಸಿಬಿಲ್ ಸ್ಕೋರ್ ಮ್ಯಾಟ್ರ್ ಆಗೇ ಆಗುತ್ತೆ ಗೈಸ್. ಸೊ ಯಾವುದೇ ಕಾರಣಕ್ಕೂ ಸಿಬಿಲ್ ಸ್ಕೋರ್ ಜೊತೆ ಆಟಾಡೋಕ್ಕೆ ಹೋಗ್ಬೇಡಿ. ಯಾಕೆ ಇದನ್ನ ಪರ್ಸ್ನಲಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೂಡ ಸಿಬಿಲ್ ಸ್ಕೋರಲ್ಲಿ ಒಂದು ಸ್ವಲ್ಪ ಎಡವಿ ಒಂದು ಸ್ವಲ್ಪ ಸಿಬಿಲ್ ಸ್ಕೋರ್ ಕಡಿಮೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ತುಂಬ ಒದ್ದಾಡ್ತಿದ್ದೀನಿ. ಸೊ ಆಗಿದೆ, ಆಲ್ಮೋಸ್ಟು 720+ ಗಂಟನೂ ಆಗಿದೆ. ನನಗೇನು ಪ್ರಾಬ್ಲಮ್ ಇಲ್ಲ. ಇನ್ನು 30+ ಆಗೋದ್ರೆ ನಾನು ಆಲ್ಮೋಸ್ಟು ಸೇಫ್ ಝೋನ್. 760ಕ್ಕಿಂತ ಜಾಸ್ತಿ ಆಗಬೇಕು ನಂದು. ಸೊ ಆವಾಗ ಒಂದು ಸ್ವಲ್ಪ ಸೇಫ್ ಝೋನ್, ಒಂದು 20-30+ ಆಗಬೇಕು. ಸೊ ಆವಾಗ ನಾನು ತುಂಬ ಸೇಫಾಗಿರ್ತೀನಿ. ಸೊ ಅದಕ್ಕೆ ತುಂಬ ಒದ್ದಾಡ್ತಾ ಇದ್ದೀನಿ ಗೈಸ್. ನಂದು ಆಲ್ಮೋಸ್ಟು 650 ಗಂಟನೂ ಹೋಗ್ಬಿಟ್ಟಿತ್ತು. ಇವಾಗ 720 725 ಗಂಟನೂ ತಂದು ನಿಲ್ಲಿಸಿದ್ದೀನಿ. ಇನ್ನೊಂದು ಸ್ವಲ್ಪ ತಿಂಗಳು ತಂದು ನಿಲ್ಲಿಸ್ತೀನಿ. ಆದಷ್ಟು ಬೇಗ ಸಿಬಿಲ್ ಸ್ಕೋರ್ನ ಹೈ ಮಾಡ್ಕೊತೀನಿ. ಅದಕ್ಕೋಸ್ಕರ ನಾನು ಹಳ್ಳಕ್ಕೆ ಬಿದ್ದಿರೋದಕ್ಕೋಸ್ಕರ ನನಗೆ ಗೊತ್ತು ಅದ್ರ ಶ್ರಮ ಹೆಂಗಿರುತ್ತೆ, ಕಷ್ಟ ಹೆಂಗಿರುತ್ತೆ, ಅದನ್ನು ಇಂಕ್ರೀಸ್ ಮಾಡ್ಕೋಬೇಕಾದ್ರೆ ಎಷ್ಟೆಲ್ಲ ಒದ್ದಾಡಬೇಕು ಅಂತ. ಸೊ ಇಫ್ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ, ನನ್ನ ಸಿಬಿಲ್ ಸ್ಕೋರ್ ತುಂಬ ಡ್ಯಾಮೇಜ್ ಆಗೋಗಿದೆ, 500+ ಬಂದುಬಿಟ್ಟಿದೆ, ಅಥವಾ 650 ಮೈನಸ್ ಅಂದರೆ 650ಕ್ಕಿಂತ ಕೆಳಗಡೆ ಹೋಗ್ಬಿಟ್ಟಿದೆ, ನನಗೆ ಯಾವುದೇ ಥರ ಲೋನ್ ಸಿಗ್ತಾಯಿಲ್ಲ, ಕ್ರೆಡಿಟ್ ಕಾರ್ಡ್ ಸಿಗ್ತಾಯಿಲ್ಲ ಅಂದರೆ ಕಮೆಂಟ್ ಹಾಕಿ. ಮತ್ತು ನನ್ನ ಚಾನಲಲ್ಲೂ ಒಂದಷ್ಟು ವೀಡಿಯೋಗಳಿದೆ. ಸೊ ಇಫ್ ಇನ್ ಕೇಸ್ ನಿಮ್ಗೆ ಏನಾರು ಗೊತ್ತಾಗಿಲ್ಲ, ವೀಡಿಯೋ ಸಿಕ್ಕಿಲ್ಲ ಅಂದರೆ ಕಮೆಂಟ್ ಹಾಕಿ. ನಾನು ಕಮೆಂಟ್ ಮುಖಾಂತರನೇ ನಿಮ್ಗೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಅಥವಾ ಇನ್ನೂ ಡೆಪ್ತ್ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಹಾಕಿ ಗೈಸ್. ನಿಮ್ಗೆ ಏನೇ ಬೇಕಾದ್ರೂ ಕಮೆಂಟ್ ಹಾಕಿ, ನಾನು ಅದ್ರ ಮೇಲೆ ವೀಡಿಯೋ ಮಾಡೋಕ್ಕಾಗ್ಬಿಡೋಕ್ಕಾದ್ರೆ ವೀಡಿಯೋ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಗೈಸ್. ಸೊ ಇವಾಗ
ನಾನು ಬಿಸ್ನೆಸ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಯಾವ ರೀತಿ ಹೆಲ್ಪ್ ಆಗುತ್ತೆ. ನಿಮಗೆ ಗೈಸ್ ಒಂದು ಹೇಳ್ತೀನಿ, ಮನೆ ಕಟ್ಟಬೇಕು ಅಂತಲೇ ಅಲ್ಲ, ನೀವು ಯಾವುದೋ ಒಂದು ತೋಟ ಮಾಡಬೇಕು, ಜಮೀನು ಮಾಡಬೇಕು, ಲ್ಯಾಂಡ್ ತಗೋಬೇಕು, ಇಂಥದಕ್ಕೆಲ್ಲ ಲೋನ್ ಸಿಗೋದು ಕಷ್ಟ ಆಗ್ಬಿಡುತ್ತೆ. ಅದಾದಮೇಲೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದರೆ ಇವಾಗ ಮನೆ ಇದೆ ನಿಮ್ಮ ಹತ್ರ, ನೀವು ಒಂದು ಟಿ ವಿ ತಗೋಬೇಕು, ಲೈಫ್ ಲೀಡ್ ಮಾಡಬೇಕು, ಒಳ್ಳೆ ಟಿ ವಿ ಸೋನಿ, ಸೊ 70+ ಇಂಚಸ್ ತಗೋಬೇಕು, ಅದು ಆಲ್ಮೋಸ್ಟ್ 2 lakhs 3 lakhs ಆಗುತ್ತೆ. ಸೊ ಅದಕ್ಕೆ ಪೇ ಮಾಡಬೇಕು ನೀವು. EMI ತಗೋಣ ಅಂದರೆ ಅಷ್ಟು ದೊಡ್ಡ ಅಮೌಂಟ್ ಸಿಗೋಲ್ಲ ಕೆಲವೊಂದು ಟೈಮು. ಅದಾದಮೇಲೆ ಫ್ರಿಡ್ಜು, ವಾಷಿಂಗ್ ಮಿಷಿನು ಎಲ್ಲ. ಫಾರ್ ಎಕ್ಸಾಂಪಲ್ ನೀವೊಂದು ಮನೆ ಎಲ್ಲೋ ತಗೋತೀರಾ, ಏನೋ ಸಿಗುತ್ತೆ, ಸೊ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಸಿಗುತ್ತೆ. EMI ಕಟ್ಟೋ ಬದಲು ನನಗೇನೋ ಕೊಡು ನೀನು, ತಿಂಗಳ ಇಷ್ಟು ತಿಂಗಳು ಕ್ಲಿಯರ್ ಆಗುತ್ತೆ, ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ. ಅಥವಾ ಯಾರ್ದೋ ಮನೆ, ಇವಾಗ ಫಾರ್ ಎಕ್ಸಾಂಪಲು ನಿಮ್ಮ ಅಪ್ಪ ಅವ್ರದ್ದು ಯಾರ್ದೋ ಒಂದು ಮನೆ ಇರುತ್ತೆ ಹೊಸದು, ಅದನ್ನೇ ಒಂದು ಗಿಫ್ಟ್ ಆಗಿ ಕೊಡ್ತಾರೆ. ಸೊ ಹೆಂಡತಿ ಕಡೆಯಿಂದ ಒಂದು ಗಿಫ್ಟ್ ಆಗಿ ಕೊಡ್ತಾರೆ, ಏನೋ ಒಂದು ಆಗೋದು ಗೈಸ್, ಮನೆ ಸಿಕ್ಬಿಡುತ್ತೆ. ಅದರೊಳಗಡೆ ಎಲ್ಲ ಫರ್ನಿಚರ್ಸ್ ತಗೋಬೇಕು. ನೀವೇನು ಮಾಡ್ತೀವಿ, ಒಂದು ಕಡೆ ಒಯ್ತೀರಾ, ವಾಷಿಂಗ್ ಮಿಷಿನು, ಟಿ ವಿ, ಫ್ರಿಡ್ಜು, ಏನೇನು ಬೇಕು ಎಲ್ಲ ಇದು ಮಾಡ್ಬಿಟ್ಟು ಎಲ್ಲಾದ್ರ ಮೇಲೂ EMI ಹಾಕ್ಬಿಡಿ ಒನ್ ಟೈಮು. ಸೊ ಮಂತ್ಲಿ ಇಷ್ಟು ಕಟ್ಕೊಂಡು ಹೋಗ್ತೀನಿ ಅಂತ. ಸೊ ಅವಾಗೆಲ್ಲ ಸೇರಿಸಿದಾಗ ನಿಮಗೆ 15 lakhs ಅಬೋವ್ ಹೋಗ್ಬಿಡುತ್ತೆ. 15 lakhs ಅಬೋವ್ ನಿಮಗೆ ಅಪ್ಲೈ ಆಗಲ್ಲ. 16 lakhs ಆ ಥರ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಈಗ ಟಿ ವಿ ತಗೋತೀರಾ, ಟಿ ವಿ ಮೇಲೆ ಲೋನ್ ತಗೊಬಿಡ್ತೀರಾ. ಫಾರ್ ಎಕ್ಸಾಂಪಲ್ 2 lakhs ಟಿ ವಿ ತಗೋತೀರಾ, 2 lakhs ಟಿ ವಿ ತಗೊಂಡಾಗ ಲೋನ್ ತಗೋತೀರಾ. ಸೊ 2 lakh ಲೋನ್ ನಿಮ್ಮ ಮೇಲೆ ಬಿತ್ತು. ಸೊ ಅದಾದಮೇಲೆ ಒಂದು ವಾಷಿಂಗ್ ಮಿಷಿನ್ ತಗೋತೀರಾ, 2 lakhದು ಲೋನು, ಅದ್ರ ಮೇಲೂ ನಿಮಗೆ 4 lakhs ಆಯಿತು. ಅಥವಾ ಒಂದು ಫ್ರಿಡ್ಜ್ ತಗೋತೀರಾ 1 ಲಕ್ಷದ್ದು, ಸೊ ಅದು ಒಂದು 1 ಲಕ್ಷ, ಒಂದು 5 ಲಕ್ಷ ಆಗೋಯಿತು. 5 ಲಕ್ಷ ಅಷ್ಟೇ ನಿಮ್ಮ ಲಿಮಿಟ್ ಇದ್ದಿದ್ದು. 5 ಲಕ್ಷ ದಾಟಿದ್ಮೇಲೆ ನಿಮ್ಗೆ ಇನ್ನೆಲ್ಲೂ ಲೋನ್ ಸಿಗೋಲ್ಲ, ಅದೆಲ್ಲ ಕ್ಲಿಯರ್ ಆಗಬೇಕು ಫಸ್ಟು. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ ಕೊಡ್ತೀವಿ. ಇವಾಗ ನೀವು ಸಿಬಿಲ್ ಸ್ಕೋರ್ನ ನಿಧಾನಕ್ಕೆ ಜಾಸ್ತಿ ಮಾಡ್ಕೊತಾ ನೀವು ಕರೆಕ್ಟ್ ಟೈಮಿಗೆ ಕಟ್ಕೊತಾ ಹೋಗ್ತಿದ್ರೆ ನಿಮ್ಮ ಲಿಮಿಟ್ 6 lakh ಇದ್ರೂ 5 lakh ಇದ್ರೂ ಆಲ್ಮೋಸ್ಟ್ 7 lakh ಗಂಟ ಪುಷ್ ಮಾಡಿಬಿಡ್ತಾರೆ, 8 lakh ಗಂಟ ಪುಷ್ ಮಾಡಿಬಿಡ್ತಾರೆ. ಯಾಕಂದ್ರೆ ನೀವು ಕರೆಕ್ಟಾಗಿ ಕಟ್ಟಿರ್ತೀರಾ. ಸೊ ಓಕೆ, ನಿಮ್ಮದು 20,000 ಸ್ಯಾಲ್ರಿ, ಅದ್ರಲ್ಲಿ 10,000 EMIನೇ ಕಟ್ಕೊ ಬಂದಿರ್ತೀರ, ಆ ಥರ ಕ್ಯಾಲ್ಕುಲೇಷನ್ಗೆ ಹೋಗುತ್ತೆ. ಸೊ ಆ ರೀತಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಸಿಬಿಲ್ ಸ್ಕೋರ್ ಆ್ಯಕ್ಟಿವ್ ಆಗೇ ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಗೈಸ್. 5 lakhs ಅಂದರೆ 4 lakhsಗೆ ಲಾಸ್ಟ್ ಮಾಡಿಬಿಡ್ತಾರೆ. ಸೊ ಇನ್ನು 20,000 ಮಿಕ್ಕಿದೆ ಅಷ್ಟೇ, ನಿಮ್ಗೆ ಇನ್ನೇನೋ ಸಿಗೋಲ್ಲ, ಇನ್ನೇನು ಅಪ್ರೂವ್ ಆಗೋಲ್ಲ. ಫಸ್ಟ್ ಇದನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಕ್ಲಿಯರ್ ಮಾಡಾದ್ಮೇಲೆ ನೆಕ್ಸ್ಟು ನೀವೇನೇ ಪುಷ್ ಮಾಡಬೇಕಾದ್ರೂ ಅದಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೆಡ್ಶೂಟ್ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ಸಿಬಿಲ್ ಸ್ಕೋರ್ ಜೊತೆ ಆಟಾಡಬೇಡಿ. ಸಿಬಿಲ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆಮೇಲೆ ನಿಮ್ಮ ಏಜ್ ಏನಾದ್ರು 21, ನಿಮ್ಗೆ ಯಾವ್ದಾರು ಲೋನ್ ಸಿಕ್ಕಿದೆ ಅಂದರೆ ದಯವಿಟ್ಟು ಹೇಳ್ತೀನಿ ಕರೆಕ್ಟ್ ಟೈಮಿಗೆ ಕಟ್ಕೊಂಡು ಹೋಗಿ. ಬೇಕಾದ್ರೆ ಬೇರೆಯವ್ರ ಹತ್ರ ಕಟ್ಬಿಟ್ಟು ಮಧ್ಯದಲ್ಲಿ ಯಾವಾಗ ಅರೇಂಜ್ ಆದಾಗ ಅವ್ರು ಕೊಟ್ಬಿಡಿ. ಬಿಡು ಇನ್ನೊಂದು 2-3 ದಿನ ಅರೇಂಜ್ ಆಗಿಬಿಡುತ್ತೆ, ಲೇಟಾಗಿ ಕಟ್ಟೋಣ, ನಂದಿರೋದು 5ನೇ ತಾರೀಕು, 8ನೇ ತಾರೀಕು ಕಟ್ಟಿದ್ರೆ ಏನಾಗಲ್ಲ. ದಯವಿಟ್ಟು ಆ ತಪ್ಪು ಮಾತ್ರ ಮಾಡಲೇಬೇಡಿ. 5ನೇ ತಾರೀಕಿದ್ರೆ 3ನೇ ತಾರೀಕಿಗೆ ಕಟ್ಬಿಡಿ, 2ನೇ ತಾರೀಕಿದ್ರೆ 1ನೇ ತಾರೀಕಿಗೆ ಕಟ್ ಬಿಸಾಕ್ಬಿಡ್ಬೇಕು. ಅಥವಾ 30 ಅಥವಾ 31 ಇದ್ರೆ ಡೇಟು ಲಾಸ್ಟ್ ಮಂತಲ್ಲಿ 30ನೇ ತಾರೀಕಿಗೆ 30ನೇ ತಾರೀಕಿಗೆ ಕಟ್ಟಿ ಎಷ್ಟು ಬೇಗ ಕಟ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಮತ್ತು ಸೊ ಬೆನಿಫಿಟ್ಸ್ ತುಂಬ ಬೆನಿಫಿಟ್ಸ್ ಆಗೋಗುತ್ತೆ. ನೀವು ಅನ್ಕೋತೀರಾ ನಾನು ಏನಾಗಲ್ಲ ಬಿಡು, ಒಂದು 5 ದಿನ ಲೇಟಾಗಿ ಕಟ್ಟೋಣ, ಒಂದು ವಾರ ಲೇಟಾಗಿ ಕಟ್ಟೋಣ, ಇದೆಲ್ಲ ಏನು ಮ್ಯಾಟ್ರ್ ಆಗೋಲ್ಲ. 100% ಹೇಳ್ತೀನಿ, ನೀವು ಯಾವುದಕ್ಕೆ ಪ್ಯಾನ್ ನಂಬರ್ ಹಾಕ್ತಿರೋ ಅದೆಲ್ಲದೂ ಮ್ಯಾಟ್ರ್ ಆಗುತ್ತೆ. ಆಮೇಲೆ ನಾನು ಹಿಂಗೆ ಚಿಕ್ಕ ಪುಟ್ಟ 3,000 ರೂಪಾಯಿ 2,000 ರೂಪಾಯಿ ಇದೆಲ್ಲ ಒಂದು ಟೈಮಲ್ಲಿ ಎತ್ಕೊಂಡು ಇದು ಮಾಡ್ತಿದ್ದೆ. ಸೊ ಬಿಡು, ಇದೆಲ್ಲ ಏನು ಮ್ಯಾಟ್ರ್ ಆಗೋಲ್ಲ. 2,000 3,000ಕ್ಕೆಲ್ಲ ಏನು ಬರೋಲ್ಲ. ಅದು ಕರೆಕ್ಟ್ ಟೈಮಿಗೆ ಕಟ್ತಿದ್ದೆ ನಾನು. 2,000 3,000ಕ್ಕೂ ಏನು ಇರಲಿಲ್ಲ ಅನ್ನೋ ಥರ ಅಲ್ಲ, ಕರೆಕ್ಟ್ ಟೈಮಿಗೆ ಕಟ್ತಿದ್ದೆ. ಇದೆಲ್ಲ ನನ್ನ ಸಿಬಿಲ್ ಸ್ಕೋರ್ಗೆ ಮ್ಯಾಟ್ರ್ ಆಗೋಲ್ಲ ಅಂತ ಒಂದು ತಪ್ಪು ಅನಾಲಿಸಿಸಲ್ಲಿದ್ದೆ. ಮೊನ್ನೆ ಹೋಗ್ಬಿಟ್ಟು ಸಿಬಿಲ್ ಸ್ಕೋರ್ ತೆಗಿಸ್ತೀನಿ, ಬ್ಯಾಂಕಲ್ಲಿ ಕ್ಲೀನಾಗಿ ಕೊಟ್ಟರು. ನೀವು ಯಾವ ಲೋನ್ ಯೂಸ್ ಮಾಡಿದ್ದೀರಿ, ಎಷ್ಟೆಷ್ಟು ಅಮೌಂಟ್ ಯೂಸ್ ಮಾಡಿದ್ದೀರಿ, ಯಾವಾಗ ತಗೊಂಡಿದ್ದೀರಿ, ಯಾವಾಗ ಕಟ್ಟಿದ್ದೀರಿ, ಯಾವಾಗ ಕ್ಲಿಯರ್ ಮಾಡಿದ್ದೀರಿ, ಎಷ್ಟು ತಗೊಂಡಿದ್ದೀರಿ, ಏನು ಎತ್ತ ಫುಲ್ ಇನ್ಡೆಪ್ತಾಗಿ ತೆಗೆದು ಕೊಟ್ಟರು. ನೋಡಿದ್ರೆ ಅದರಲ್ಲಿ 2,000 3,000ದ್ದು ಎಲ್ಲ ಅಮೌಂಟೂ ಪ್ರಿಂಟ್ ಆಗೈತೆ ಕ್ಲೀನಾಗಿ. ನೀನು ಇಂತಿಂಥ ಅಮೌಂಟು ಇಂತಿಂಥ ಆ್ಯಪಿಂದ, ಅಂದರೆ ಇಂತಿಂಥ ಆ್ಯಪ್ ಅಲ್ಲ, ಇಂತಿಂಥ ನಂಬರಿಂದ ತಗೊಂಡಿದ್ದೆ, ಅದೇನೋ ಕೋಡ್ ನಂಬರ್ಸ್ ಇರುತ್ತೆ ಅವ್ರ ಹತ್ರ. ಸೊ ಆ್ಯಪ್ಗೆ ಸಂಬಂಧಪಟ್ಟಿದ್ದು ಇದಕ್ಕೆಲ್ಲ ಅಪ್ಲೈ ಮಾಡಿದ್ದೀನಿ. ಎಷ್ಟು ಜಿಮೇಲ್ ಅಕೌಂಟಲ್ಲಿ ತಗೊಂಡಿದ್ಯಾ, ನೀನು ಯಾವ ಜಿಮೇಲ್ ಅಕೌಂಟ್ ಯೂಸ್ ಮಾಡಿದ್ಯಾ, ಇದಕ್ಕೆ ಎಲ್ಲ ಪ್ರತಿಯೊಂದು ಡೀಟೇಲ್ ಕ್ಲೀನಾಗಿ ತೆಗೆದುಕೊಟ್ರೆ ನಾನು ದಂಗಾಗೋದೆ. ನಾನು ಇಷ್ಟೆಲ್ಲ ಡೆಪ್ತಾಗಿದೆಯಾ ಅಂದ್ಕೊಂಡು ನಾನೇ ಒಂದು ಸ್ವಲ್ಪ ಶಾಕ್ ಆದೆ. ಅದಕ್ಕೋಸ್ಕರ ನೀವು ಈ ಥರ ನನ್ನ ಒಂದು ಇದನ್ನು ಅನುಭವಿಸ್ಬೇಡಿ, ನನ್ನದೊಂದು ವೇನ ನೀವು ಫಾಲೋ ಮಾಡಬೇಡಿ ಅಂತ ನಾನು ಅಲರ್ಟ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಸಿಬಿಲ್ ಸ್ಕೋರ್ನ ಎಷ್ಟು ಒಳ್ಳೆ ರೀತಿಲಿ ಬಳಸ್ಬೋದು ಒಳ್ಳೆ ರೀತಿಲಿ ಬಳಸಿ. ಅದಾದಮೇಲೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ದಯವಿಟ್ಟು ಡಿಕ್ರೀಸ್ ಮಾಡ್ಕೊಳಕ್ಕೆ ಮಾತ್ರ ಪ್ಲ್ಯಾನ್ ಮಾಡ್ಕೋಬೇಡಿ. ಆಮೇಲೆ ನೀವೇನು ಅನ್ಕೋತೀರ, ಡಿಕ್ರೀಸ್ ಒಂದು 650 ಗಂಟ ಬಂದ್ಬಿಡ್ತು ಅಂದ್ರೂ ಬಿಡು ಇನ್ಕ್ರೀಸ್ ಮಾಡ್ಕೊಳ್ಳೋದು ಈಸಿ ಅನ್ಕೋತೀರ. ನೀವು 2-3 ತಿಂಗಳು ಸಾಕು 700ಇಂದ 650ಗೆ ತರೋದು. ಸೊ 10ರಿಂದ 700ಗೆ ಹೋಗಬೇಕು ಅಂದರೆ 6-7 ತಿಂಗಳು ಬೇಕಾಗುತ್ತೆ. ಯೋಚನೆ ಮಾಡಿ ನಿಧಾನಕ್ಕೆ ಆಟ ಆಡಿ ಅಂತ ಹೇಳ್ತಾ
ಈ ವಿಡಿಯೋ ನಿಲ್ಲಿಸ್ತೇನೆ ಗೈಸ್. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇಫ್ ಇನ್ ಕೇಸ್ ಯಾರಿಗಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಶೇರ್ ಮಾಡಿ, ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಸೆಕ್ಷನ್ ಕಮೆಂಟ್ಸ್ ಹಾಕ್ಬೋದು. ನಾನು ಏನೇ ಒಂದು ಡೌಟ್ ಹಾಕಿದ್ರು ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ, ಅದು ನನ್ನ ಕರ್ತವ್ಯ ಅಂತ ಹೇಳ್ತೀವಿ. ವಿಡಿಯೋ ನಿಲ್ಲಿಸ್ತೇನೆ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.